ಭಾರತದ ಪ್ರಧಾನಿ ನರೇಂದ್ರ ಮೋದಿ ನನ್ನಿಂದ ಸಲಹೆಯನ್ನ ಕೇಳಿದ್ರು. ಅವರು ಇಸ್ರೇಲ್ನಲ್ಲಿ ಅಮೆರಿಕದ ಅಧ್ಯಕ್ಷನಿಂದ ಯಾವುದೋ ಬೆನಿಫಿಟ್ ಅನ್ನ ಪಡೆಯೋದಕ್ಕೆ ಅವರ ಮುಂದೆ ಹಾಡು ಹಾಡಿ ಡ್ಯಾನ್ಸ್ ಮಾಡಿದ್ರು. ಕೆಲವು ವಾರಗಳ ನಂತರ ಅವರು ಮೀಟ್ ಮಾಡಿದ್ರು, ಏನೋ ಅವರ ಕೆಲಸ ಆಗೋಯ್ತು ಅಂತ. The Indian Prime Minister Modi took advice and danced and sang in Israel for the benefit of the US President. They had met a few weeks ago. It worked. ಇದು ಜೆಫ್ರಿ ಎಫ್ಸ್ಟೀನ್ ಎನ್ನುವ ಶಿಶುಕಾಮಿ ರೇಪಿಸ್ಟ್ ಕೊಲೆಗಡುಕನೊಬ್ಬನ ಇಮೇಲ್. ಇದರ ಪ್ರಕಾರ ನಮ್ಮ ವಿಶ್ವಗುರು ಮೋದಿಜಿ ಇವನ ಮೂಲಕ ಡೊನಾಲ್ಡ್ ಟ್ರಂಪ್ನ ಜೊತೆಗೆ ಇಸ್ರೇಲ್ನಲ್ಲಿ ಒಂದು ಡೀಲ್ ಅನ್ನ ಮಾಡಿದ್ರು. ಅದಕ್ಕಾಗಿ ಟ್ರಂಪ್ನ ಮುಂದೆ ಹಾಡು ಹಾಡಿ ನಾಟ್ಯ ಮಾಡಿದ್ರು. ಮೋದಿ ಸರ್ಕಾರದ ಅಡಿಯಲ್ಲಿ ನಮ್ಮ ದೇಶದ ವಿದೇಶಾಂಗ ನೀತಿ ಎಷ್ಟು ಬರಗೆಟ್ಟಿದೆ ಎನ್ನುವುದನ್ನು ಇದು ತೋರಿಸ್ತದೆ. ತುಂಬಾ ಅಸಹ್ಯ ಹುಟ್ಟುತ್ತದೆ ನೋಡಿದರೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಎಫ್ಸ್ಟೀನ್ನ ಫೈಲ್ಗಳು ಇಂತಹ ಅಸಹ್ಯ ಸಂಗತಿಗಳನ್ನ ಬಯಲಿಗೆ ತರ್ತಾ ಇದೆ. ಒಬ್ಬ ರೇಪಿಸ್ಟ್ನನ್ನ ಬಳಸಿಕೊಂಡು ಭಾರತದ ಪ್ರಧಾನಿ ವಿದೇಶಾಂಗ ಚಟುವಟಿಕೆ ನಡೆಸಿದ್ರ, ಡ್ಯಾನ್ಸ್ ಮಾಡಿದ್ರ ಮೋದಿಜಿ? ಯಾವ ಡ್ಯಾನ್ಸ್ ಮಾಡಿದ್ರು, ಯಾವ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಅದು ನಮಗೆ ಗೊತ್ತಿಲ್ಲ. ಈ ಮಧ್ಯೆ ಮೋದಿಜಿಯವರ ಟೀಕಾಕಾರರು ಅವರ ಪಕ್ಷದ ಅಂದ್ರೆ ಬಿಜೆಪಿಯ ಹಳೆಯ ಮತ್ತೆ ಅತ್ಯಂತ ನೀಚ ಹೇಳಿಕೆಗಳಿಗೆ ಈ ವಿವಾದವನ್ನು ಬಳಸಿಕೊಂಡು, ಮೋದಿಜಿಯವರ ಡ್ಯಾನ್ಸ್ ವಿವಾದವನ್ನು ಬಳಸಿಕೊಂಡು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರನ್ನ ಬಾರ್ ಡ್ಯಾನ್ಸರ್ ಅಂತೆಲ್ಲ ಅವಮಾನ ಮಾಡಿದ್ರು. ಅವರ ಫೋಟೋಗಳನ್ನ ನೀಚ ಮಟ್ಟಕ್ಕೆ ಇಳಿದು ಎಡಿಟ್ ಮಾಡಿ ಬಿಜೆಪಿ ಮತ್ತೆ ಮೋದಿ ಭಕ್ತರು ಟ್ರೋಲ್ ಮಾಡ್ತಾ ಇದ್ರು. ಈಗ ಇವರದೇ ವಿಶ್ವಗುರು ದೇವರು ಡೊನಾಲ್ಡ್ ಟ್ರಂಪ್ನ ಮುಂದೆ ಇಸ್ರೇಲ್ನಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಎಂದು ಬಿಜೆಪಿಗೆ ಜನ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಮೋದಿ ಸರ್ಕಾರ ಇದನ್ನ ತಿರಸ್ಕರಿಸಿದೆ, ಎಲ್ಲವನ್ನ ಅವರು ತಿರಸ್ಕರಿಸ್ತಾರೆ. ಆದರೆ ಈತನ ಜೊತೆಗೆ ಸಂಬಂಧ ಹೊಂದಿದ್ದ ಇವರದೇ ಪಕ್ಷದ ಸಚಿವ ಹರ್ದೀಪ್ ಪುರಿ ಏನಿದ್ದಾರೆ, ಅವರು ಹೌದು ನಾನು ಎಫ್ಸ್ಟೀನನ್ನ ಮೀಟ್ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಎಂತ ಅಸಹ್ಯ ಇದು! ಇದು ಸುಳ್ಳೋ ಸತ್ಯವೋ ಅಂತ ಇನ್ನೂ ಸರಿಯಾದ ತನಿಖೆ ಆಗಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟವರು ಸಹಕರಿಸಬೇಕು. ಸತ್ಯ ಎಲ್ಲಿರುತ್ತೋ ಗೆಲುವು ಕೂಡ ಅಲ್ಲೇ ಇರ್ತದೆ ಎನ್ನುವುದು ಸಾಬೀತು ಮಾಡಬೇಕಾಗಿದೆ. ಸೊ ಭಾರತದಂತಹ ಒಂದು ದೊಡ್ಡ ದೇಶದ ವಿದೇಶಾಂಗ ನೀತಿ ಎಷ್ಟು ಗಂಭೀರ ಮತ್ತೆ ನೆಟ್ಟಗೆ ಇರಬೇಕು. ಇಷ್ಟು ವರ್ಷ ಇತ್ತು, ನೆಟ್ಟಗೆ ಗಂಭೀರವಾಗಿತ್ತು. ಮೋದಿ ಸರ್ಕಾರ ಬಂದ ಮೇಲೆ ವಿಚಿತ್ರವಾದ ಘಟನೆಗಳು ನಡೀತಾ ಇದ್ದಾವೆ. ಫೆಬ್ರವರಿ 2, 2026 ಇಡೀ ಪ್ರಪಂಚ ಬೆಚ್ಚಿ ಬಿದ್ದಿದೆ. ಯಾಕೆ ಗೊತ್ತಾ? ಅಮೆರಿಕದ ನ್ಯಾಯಾಂಗ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಕೊನೆಗೂ ಜೆಫ್ರಿ ಎಫ್ಸ್ಟೀನ್ನ ಇನ್ನಷ್ಟು ಫೈಲ್ಗಳನ್ನ 30 ಲಕ್ಷ ಪೇಜ್ಗಳ ಕರಾಳ ದಾಖಲೆಗಳನ್ನ ಲೀಕ್ ಮಾಡಿದೆ, ರಿಲೀಸ್ ಮಾಡಿದೆ. ಅದರಲ್ಲಿ ಒಂದು ನಮ್ಮ ಮೋದಿಜಿಯವರು ಡ್ಯಾನ್ಸ್ ಮಾಡಿದ ಮಾಹಿತಿ. ಇದನ್ನ ನಮ್ಮ ವಿದೇಶಾಂಗ ಇಲಾಖೆ ಅತ್ಯಂತ ಕಟುವಾಗಿ ಖಂಡಿಸಿದೆ. ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಕ್ರಿಮಿನಲ್ನ ವಿಕೃತ ಕಲ್ಪನೆ ಏನಿದೆ ಇದನ್ನ ನಾವು ಸಂಪೂರ್ಣವಾಗಿ ತಿರಸ್ಕರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇರ್ಬೋದು, ಖಂಡಿತವಾಗಿಯೂ ಇದರಲ್ಲಿ ಒಂದು ಅರ್ಥ ಇರ್ಬೋದು, ಇವರು ಅದರ ತಿರಸ್ಕರಿಸಬಹುದು. ಆದ್ರೆ ಅದನ್ನು ನಾವು ನಂಬುವುದಾದ್ರೂ ಹೇಗೆ? ಸೊ ಹಸಿವಿನ ಸೂಚ್ಯಂಕ ಬಿಡುಗಡೆಯಾದಾಗ ನಾವು ತಿರಸ್ಕರಿಸ್ತೇವೆ ಅಂತ ಮೋದಿ ಸರ್ಕಾರ ಹೇಳುತ್ತೆ. ಬಡತನದ ಸೂಚ್ಯಂಕ ಬಂದಾಗ ಅದನ್ನು ತಿರಸ್ಕರಿಸ್ತೇವೆ ಅಂತ ಅದೇ ಪದದ ಪ್ರಯೋಗವನ್ನ ಮಾಡುತ್ತೆ. ಭಾರತ ತಲೆ ತಗ್ಗಿಸುವ ಅನೇಕ ವರದಿಗಳು ಬಂದಾಗೆಲ್ಲ ಇದನ್ನೆಲ್ಲ ನಾವು ತಿರಸ್ಕರಿಸ್ತೇವೆ ಅಂತ ಅನ್ನುವ ಪದವನ್ನೇ ಗುರಾಣಿಯಾಗಿ ಬಳಸಿಕೊಂಡು ಪದೇ ಪದೇ ನಿಂತು ಬಿಡ್ತಾ ಇದೆ ಭಾರತ. ಹೀಗಿರುವಾಗ ಎಫ್ಸ್ಟೀನ್ ಎನ್ನುವ ವಿಕೃತ ಬ್ರೋಕರ್ ಮಾತನ್ನ ಇವರು ತಿರಸ್ಕರಿಸ್ತೇವೆ ಅಂದಾಗ ಅದನ್ನು ನಾವು ನಂಬಬೇಕಾ? ಹಿಂದೆ ಹೇಳಿದ ತಿರಸ್ಕಾರದ ಹೇಳಿಕೆಗಳೇನಿದಾವೆ ಅವು ನಮ್ಮ ಮುಂದೆ ಒಂದ್ಸಲ ರಪ್ ಅಂತ ಬಂದು ಹೋಗ್ತವೆ. ಹಾಗಿರುವಾಗ ನಾವು ತಿರಸ್ಕರಿಸ್ತೇವೆ, ನಾವು ಒಪ್ಪಲ್ಲ ಅಂತ ಮೋದಿ ಸರ್ಕಾರ ಹೇಳೋದನ್ನ ನಾವು ನಂಬಬೇಕಾ? ಮೋದಿ ಮತ್ತು ಅವರ ಸರ್ಕಾರದಲ್ಲಿ ಸಚಿವ ಆಗಿರುವ ಹರ್ದೀಪ್ ಪುರಿ ಏನಿದ್ದಾರೆ, ಅವರು ಜೆಫ್ರಿ ಎಫ್ಸ್ಟೀನ್ ಎನ್ನುವ ಒಬ್ಬ ರೇಪಿಸ್ಟು, ಒಬ್ಬ ಮಾಂಸದಂಧೆ ಮಾಡುವವ, ಶಿಶುಕಾಮಿ, ಸೆಕ್ಸ್ ಅನ್ನ ಬಳಸಿ ಡೀಲ್ ಕುದುರಿಸುವ ನೀಚರನ್ನ ಇಟ್ಟುಕೊಂಡು ವಿದೇಶಾಂಗ ಚಟುವಟಿಕೆಯನ್ನ ಮಾಡಿದ್ದ ಒಂದು ಭಯಂಕರವಾದ ಮಾಹಿತಿ ಈಗ ಬಯಲಿಗೆ ಬಂದಿದೆ. ಇದರ ಬಗ್ಗೆ ಹಿಂದೆ ಇದರ ಬಗ್ಗೆ ಆಮೇಲೆ ಈ ಜೆಫ್ರಿ ಎಪ್ಸ್ಟೀನ್ ಬಗ್ಗೆ ಮತ್ತೆ ಆಗ ಹೊರಗೆ ಬಂದಂತಹ ಮೋದಿ ಮತ್ತೆ ಹರ್ದೀಪ್ ಪುರಿ ಮತ್ತೆ ಅನಿಲ್ ಅಂಬಾನಿ ಅವರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಗಳೇನಿದೆ ಅದರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿದ್ವಿ. ಭಯಾನಕ ಎಪ್ಸ್ಟೀನ್ ಫೈಲ್, ಮೋದಿ ಅಂಬಾನಿ ಜೊತೆ ನಂಟು ಅಂತ. ಆ ವಿಡಿಯೋದ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೇವೆ, ನೀವು ಅದನ್ನ ನೋಡ್ಬೋದು. ಸೊ ಇತ್ತೀಚೆಗೆ ಬಹಿರಂಗಗೊಂಡ ಇನ್ನಷ್ಟು ಡೀಟೇಲ್ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಚರಣ ವರ್ನಾಡ್. ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಒಮ್ಮೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಬಿಜೆಪಿ ನಾಯಕ ಮತ್ತೆ ಸಚಿವ, ಮೋದಿ ಸಂಪುಟದ ಸಚಿವ ಹರ್ದೀಪ್ ಪುರಿ ಮತ್ತು
ಜೆಫ್ರಿ ಎಪ್ಸ್ಟೀನ್ ನಡುವೆ ಒಂದು ಭಯಂಕರವಾದ ಮಾತುಕತೆಯಾಗಿದೆ ಅಂತ ತೋರಿಸುವಂತಹ ಇಮೇಲ್ಗಳು ಈಗ ಬಹಿರಂಗಗೊಂಡಿವೆ. ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಹೊಸ ಇಮೇಲ್ಗಳ ಡೀಟೇಲ್ ಅನ್ನ ಬಹಿರಂಗ ಮಾಡಿದೆ. ಬಿಸ್ನೆಸ್ ನೆಟ್ವರ್ಕಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಚರ್ಚೆಗಳು ಮಾತ್ರ ಇದರಲ್ಲಿ ಮಾಡಲಾಗಿದೆ ಅನ್ನುವುದು ವಿಚಾರ ಆಗಿದ್ರೂ ಕೂಡ ಬಿಜೆಪಿ ಈ ವಿಚಾರದಲ್ಲಿ ಹಿಂದೆ ಏನೇನು ಹೇಳಿತ್ತೋ ಅವೆಲ್ಲದರ ಮೇಲೆ ಅನುಮಾನ ಹುಟ್ಟು ಹಾಕಿದೆ. ಎಪ್ಸ್ಟೀನ್ ನ ಮೆಸೇಜ್ ನಲ್ಲಿ ಪುರಿ ಹೆಸರು ಬಂದಿದ್ದು ಕೇವಲ ಕ್ಯಾಶುವಲ್ ನೇಮ್ ಡ್ರಾಪಿಂಗ್ ಮಾತ್ರ ಅನ್ನುವುದು ಬಿಜೆಪಿಯ ಸಮರ್ಥನೆಯಾಗಿತ್ತು. ಆದ್ರೆ ಅದರ ಡಿಟೇಲ್ ಅನ್ನು ನೋಡುವಾಗ ಅದನ್ನು ನಂಬುವ ಹಾಗೆ ಇಲ್ಲ. ಈ ಇಮೇಲ್ ನಲ್ಲಿ US ನ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಜನವರಿ 30ರಂದು ಸಾವಿರಾರು ಫೈಲ್ಗಳೊಂದಿಗೆ ಪಬ್ಲಿಕ್ ಮಾಡಿತು. ಒಬ್ಬ ಶಿಶುಕಾಮಿ, ಲೈಂಗಿಕ ಅಪರಾಧಿ, ಮಹಿಳೆಯರ ಮಕ್ಕಳನ್ನ ಬಳಸಿಕೊಂಡು ಬೇರೆ ಬೇರೆ ದೇಶಗಳ ನಾಯಕರ ಮಧ್ಯೆ ಡೀಲ್ ಅನ್ನ ಕುದುರಿಸುವ, ಮಕ್ಕಳನ್ನ, ಮಹಿಳೆಯರನ್ನ, ಹುಡುಗಿಯರನ್ನ ಪ್ರಪಂಚದ ಪ್ರಭಾವಿಗಳ ವಾಂಛೆಗೆ ದುರ್ಬಳಕೆ ಮಾಡಿದ ಒಬ್ಬ ನೀಚ ಎಪ್ಸ್ಟೀನ್ ಏನಿದ್ದಾನೆ ಇವನ ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಿದೆ. ಸೊ ಜೂನ್ 2014ರಿಂದ ಜೂನ್ 2017ರವರೆಗಿನ ಸುಮಾರು 3 ವರ್ಷದ ಡೈರಿ ಇಮೇಲ್ಗಳು ಈಗ ಒಂದೊಂದೇ ಬಹಿರಂಗ ಆಗ್ತಾ ಇದೆ. ಸೊ ಇದರಲ್ಲಿ ಒಂದು ನ್ಯೂಯಾರ್ಕ್ ರೆಸಿಡೆನ್ಸ್ ನಲ್ಲಿ ಕನಿಷ್ಠ 3 ಕನ್ಫರ್ಮ್ಡ್ ಮೀಟಿಂಗ್ಗಳ ಬಗ್ಗೆ ಮಾಹಿತಿ ಇರುವಂತಹ ಇಮೇಲ್. ಇದರಲ್ಲಿ ಭಾರತದ ಬಿಜೆಪಿ ನಾಯಕ ಹರ್ದೀಪ್ ಪುರಿ ಅವರನ್ನ ಸಿಲಿಕಾನ್ ವ್ಯಾಲಿಯ ಇನ್ವೆಸ್ಟರ್ಗಳೊಂದಿಗೆ ಕನೆಕ್ಟ್ ಮಾಡೋದಕ್ಕೆ ನಿರಂತರವಾಗಿ ಎಪ್ಸ್ಟೀನ್ ಪ್ರಯತ್ನ ಮಾಡ್ತಾ ಇದ್ದ ಎನ್ನುವ ವಿಚಾರ ಬಹಿರಂಗವಾಗಿದೆ. ಸೊ ಈ ಡೀಲ್ ನಡೆಯುವಾಗ ಪುರಿ ಏನಿದ್ದಾರೆ ಅವರು ಯಾವುದೇ ಸರ್ಕಾರಿ ಪೋಸ್ಟ್ ನಲ್ಲಿ ಇರಲಿಲ್ಲ, ಅವರು ಬಿಜೆಪಿಯಲ್ಲೂ ಇರಲಿಲ್ಲ. ಒಬ್ಬ ಡಿಪ್ಲೊಮ್ಯಾಟಿಕ್ ಆಗಿದ್ದಂತಹ ಈ ಪುರಿ ಅವರು ಇಂಡಿಯನ್ ಫಾರಿನ್ ಸರ್ವಿಸಸ್ ನಿಂದ ರಿಟೈರ್ ಆಗಿ ಆಮೇಲೆ ಅವರು ನ್ಯೂಯಾರ್ಕ್ನ ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ ನ ಎನ್ನುವ ಒಂದು ಥಿಂಕ್ ಟ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ 2014ರಲ್ಲಿ ಬಿಜೆಪಿಗೆ ಅವರು ಸೇರಿದ್ರು. ಸೆಪ್ಟೆಂಬರ್ 2017ರಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಎಂಟ್ರಿ ಕೊಟ್ಟರು. ಈಗ ಅವರು ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ನ ಸಚಿವ. ಸೊ ಬಿಡುಗಡೆಯಾದ ಫೈಲ್ಗಳಲ್ಲಿ ಮೀಟಿಂಗಿಗೆ ಡೇಟ್ ಫಿಕ್ಸ್ ಮಾಡುವ, ಮೀಟಿಂಗ್ ಅನ್ನ ಫಿಕ್ಸ್ ಮಾಡುವ, ತೀರ್ಮಾನ ಮಾಡುವ, ಇಂಡಿಯಾದ ಇಂಟರ್ನೆಟ್ ಎಕಾನಮಿ ಬಗ್ಗೆ ಬಿಸ್ನೆಸ್ ಅವಕಾಶಗಳನ್ನ ಚರ್ಚೆ ಮಾಡುವ ಮಾಹಿತಿಗಳಿದ್ದಾವೆ. ಇವು ಎಪ್ಸ್ಟೀನ್ ಮಾಡಿದ ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿಗಳ ಜೊತೆಗೆ ಸದ್ಯಕ್ಕೆ ಲಿಂಕ್ ಅನ್ನ ಹೊಂದಿಲ್ಲ. ಸೊ ಪವರ್ ಬ್ರೋಕರ್ ಆಗಿರುವ ಎಪ್ಸ್ಟೀನ್ ನ ಬಗ್ಗೆ, ಹರ್ದೀಪ್ ಪುರಿ ಬಗ್ಗೆ ಇರುವಂತಹ ಇತರ ಹಳೆಯ ಇಮೇಲ್ ಬಗ್ಗೆ ಮತ್ತು ಅನಿಲ್ ಅಂಬಾನಿ ಜೊತೆಗೆ ಮಾತುಕತೆ ಆಗಿರುವ ಬಗ್ಗೆ ಈ ಹಿಂದೆ ನಾವೊಂದು ವಿಡಿಯೋ ಮಾಡಿದ್ವಿ. ನಾನು ಈಗಾಗಲೇ ಹೇಳಿದ ಹಾಗೆ ಭಯಾನಕ ಎಪ್ಸ್ಟೀನ್ ಫೈಲ್, ಮೋದಿ ಅಂಬಾನಿ ಜೊತೆ ನಂಟು ಅಂತ ಒಂದು ವಿಡಿಯೋ, ಅದನ್ನ ಆಸಕ್ತರು ನೋಡಬಹುದು. ಸೊ 2018ರಲ್ಲಿ ಈ ಎಪ್ಸ್ಟೀನ್ ಅನ್ನ ರಿಲೀಸ್ ಮಾಡಿದ್ರು. ಮತ್ತೆ ಜುಲೈ 2019ರಲ್ಲಿ ಸೆಕ್ಸ್ ಟ್ರಾಫಿಕಿಂಗ್ ಆರೋಪದಲ್ಲಿ ಮತ್ತೆ ಅವನನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ 1 ತಿಂಗಳ ನಂತರ ಕಸ್ಟಡಿಯಲ್ಲಿ ಆತ ಸೂಸೈಡ್ ಮಾಡಿಕೊಳ್ತಾನೆ. ಸೂಸೈಡ್ ಮಾಡ್ಕೊಂಡು ಕೈಲಾಸ ಸೇರಿದ. ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅದು ದೇವರಿಗೆ ಗೊತ್ತು. ಈ ಬಗ್ಗೆ ಸ್ವತಃ ಪುರಿ ಏನಿದ್ದಾರೆ ಎಪ್ಸ್ಟೀನ್ ಜೊತೆಗಿನ ಸಂಬಂಧವನ್ನ ಅದನ್ನ ಅವರು ಒಪ್ಪಿಕೊಂಡಿದ್ದಾರೆ. ವರ್ಕ್ ರಿಲೇಟೆಡ್ ಮೀಟಿಂಗ್ ಅಂತ ಅವರು ಹೇಳಿದ್ದಾರೆ. ನ್ಯೂಯಾರ್ಕ್ ನಲ್ಲಿ 8 ವರ್ಷಗಳಲ್ಲಿ 3 ಮೀಟಿಂಗ್ಗಳು ಮಾತ್ರ ಆಗಿದ್ದಾವೆ, ಎಲ್ಲ ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಇದ್ದಾಗ ನಡೆದವು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈ ಸಮಯದಲ್ಲಿ ಎಪ್ಸ್ಟೀನ್ ನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ನನಗೆ ಗೊತ್ತಿರಲಿಲ್ಲ ಅಂತ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಈಗ ಹೊಸದಾಗಿ ಬಿಡುಗಡೆಯಾಗಿರುವ ಹೊಸ ಡಾಕ್ಯುಮೆಂಟ್ಗಳು ಹರ್ದೀಪ್ ಪುರಿ ಮತ್ತೆ ಎಪ್ಸ್ಟೀನ್ ನ ನಡುವೆ ನಡೆದ ಮಾತುಕತೆಯ ಹೆಚ್ಚಿನ ಡೀಟೇಲ್ ಅನ್ನು ಕೊಡ್ತದೆ. ಸೊ ಸೆಪ್ಟೆಂಬರ್ 2014ರ ಒಂದು ಮೇಲ್ ಅನ್ನ 2015ರ ನವೆಂಬರ್ನಲ್ಲಿ ಅಮೆರಿಕದ ಹೌಸ್ ಓವರ್ ಸೈಟ್ ಕಮಿಟಿ ಬಿಡುಗಡೆ ಮಾಡಿತ್ತು. ಅದರಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ ಸಮಯದಲ್ಲಿ ಇಂಟರ್ನ್ಯಾಷನಲ್ ಫಿಗರ್ಗಳನ್ನ ಅಂದ್ರೆ ದೊಡ್ಡ ದೊಡ್ಡ ನಾಯಕರನ್ನ ಇನ್ವೈಟ್ ಮಾಡ್ತಾ ಇದ್ದಾಗ ಹರ್ದೀಪ್ ಪುರಿಯ ಹೆಸರನ್ನು ಕೂಡ ಎಪ್ಸ್ಟೀನ್ ಮೆನ್ಷನ್ ಮಾಡಿದ್ದ. ಆಶ್ಚರ್ಯ ಏನಂದ್ರೆ ಅದೇ ಮೇಲ್ನ ಥ್ರೆಡ್ ನಲ್ಲಿ ಒಬ್ಬ ಹುಡುಗಿಯರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ದ. ಯಾರಿಗಾಗಿ ಈ ಹುಡುಗಿಯರ ಡೀಲ್ ಮಾಡ್ತಾ ಇದ್ದ ಎಪ್ಸ್ಟೀನ್? ಈ ಲಿಸ್ಟ್ ನಲ್ಲಿ ಇರುವಂತಹ ದೊಡ್ಡ ದೊಡ್ಡ ಜನರಿಗಾಗಿಯಾ ಗೊತ್ತಿಲ್ಲ, ಬಟ್ ಆ ಲಿಸ್ಟ್ ನಲ್ಲಿ ಹರ್ದೀಪ್ ಪುರಿ ಸಿಂಗ್ ಅವರ ಹೆಸರು ಕೂಡ ಇತ್ತು. ಸೊ ಈಗ ಬಿಜೆಪಿಯ ಅಮಿತ್ ಮಾಳವಿಯಾ ಏನಿದ್ದಾರೆ ಅದೊಂದು ಜಸ್ಟ್ ಹೆಸರು ಮಾತ್ರ, ಎಂಟಿ ನೇಮ್ ಡ್ರಾಪಿಂಗ್ ಅಂತ ಇಡೀ ಫೈಲ್ ಅನ್ನ ಡಿಸ್ಮಿಸ್ ಮಾಡಿದ್ದಾರೆ. ಸೊ ಅಂಬಾನಿ, ಅದಾನಿ, ಬಿರ್ಲಾ, ಸುಲ್ತಾನ್ ಇವರೆಲ್ಲ ದಿಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಯಾರಾದ್ರೂ ಅವರನ್ನ ಮೀಟ್ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಿಜೆಪಿಯ ನ್ಯಾಷನಲ್ ಸ್ಪೋಕ್ ಪರ್ಸನ್ ಪ್ರದೀಪ್ ಭಂಡಾರಿ ಇಡೀ ಕ್ಲೈಮ್ ಅನ್ನ ಬೋಗಸ್ ಕ್ಲೈಮ್ ಅಂತ ಕರಿತಾ ಇದ್ದಾರೆ. ನಾವು ನಂಬಬೇಕಾ ಇದನ್ನ? ಬಿಜೆಪಿ ಇದನ್ನ ಹೇಳುವಾಗ ಈಗ ಹೊಸದಾಗಿ ಬಿಡುಗಡೆ ಆಗಿರುವ ಡಾಕ್ಯುಮೆಂಟ್ಗಳು ಪುರಿ ನಡೆಸಿದ ಮೀಟಿಂಗ್ಗಳ ಮಾಹಿತಿಯನ್ನು ಕೊಡ್ತಾ ಇದ್ದಾವೆ. ಪುರಿ ಮತ್ತೆ ಎಪ್ಸ್ಟೀನ್ ಮಧ್ಯೆ ಇಮೇಲ್ ಎಕ್ಸ್ಚೇಂಜ್ ಜೂನ್ 2014ರಲ್ಲಿ ಸ್ಟಾರ್ಟ್ ಆಯಿತು. ಅವುಗಳಲ್ಲಿ ಒಂದರಲ್ಲಿ ಎಪ್ಸ್ಟೀನ್ ಪುರಿಗೆ ಒಂದು ಮೇಲನ್ನು ಹಾಕಿ ಲಿಂಕ್ಡ್ಇನ್ ಇದೆಯಲ್ಲ ಅದರ ಕೋ ಫೌಂಡರ್ ರೀಡ್ ಹಾಫ್ಮ್ಯಾನ್ ಇಂಡಿಯಾಕ್ಕೆ ವಿಸಿಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಬರೆದಿದ್ದಾನೆ. ಸೊ ಅದಕ್ಕೆ ಈ ಪುರಿ ಅವರು ಒಂದು ರಿಪ್ಲೈನ ಕೊಡ್ತಾರೆ. ಏನಂದ್ರೆ, ಜಸ್ಟ್ ಸಾ ಯುವರ್ ಮೆಸೇಜ್ ಆನ್ ರಿಟರ್ನಿಂಗ್ ಟು ಡೆಲ್ಲಿ, ಜೆಫ್ರಿ ವಿಲ್ ಬಿ ಹ್ಯಾಪಿ ಟು ಅಸಿಸ್ಟ್ ಅಂಡ್ ಫೆಲಿಸಿಟೇಟ್ ರೆಡಿ ಹಾಫ್ಮ್ಯಾನ್ಸ್ ವಿಸಿಟ್ ಅಂತ ಪುರಿ ಜೂನ್ 23, 2014ರಲ್ಲಿ ಜೆಫ್ರಿ ಎಪ್ಸ್ಟೀನ್ಗೆ ರಿಪ್ಲೈನ ಕೊಟ್ಟರು. ಸೆಪ್ಟೆಂಬರ್ 24, 2014ರಂದು ಎಪ್ಸ್ಟೀನ್ನ
ಎಫ್ಸ್ಟೀನ್ ಈ ರೀಡ್ ಹಾಫ್ಮನ್ಗೆ ಹರ್ದೀಪ್ ಈಸ್ ಯುವರ್ ಮ್ಯಾನ್ ಇನ್ ಇಂಡಿಯಾ ಅಂತ ಇಂಟ್ರೋ ಮೇಲನ್ನು ಕಳಿಸಿದ. ಈ ಇಂಟ್ರೋದಿಂದ ಹಾಫ್ಮ್ಯಾನ್ ಮತ್ತೆ ಪುರಿ ಸಿಲಿಕಾನ್ ವ್ಯಾಲಿನಲ್ಲಿ ಮೀಟ್ ಆಗೋಕೆ ಮೆಸೇಜ್ಗಳು ಬಂದಿದ್ವು. ಈ ಲಿಂಕ್ಡ್ಇನ್ ಕೋ ಫೌಂಡರ್ ಹಾಫ್ಮ್ಯಾನ್ ಏನಿದ್ದಾನೆ ಆತ ಈ ಚರ್ಚೆ ಈ ಮೇಲ್ಗಳಿಗೆ ಒಂದು ಪ್ರೀತಿಯಿಂದ ತುಂಬಾ ಲವ್ನಿಂದ ಎಫ್ಸ್ಟೀನ್ಗೆ ರಿಪ್ಲೈ ಅನ್ನ ಕೊಟ್ಟಿದ್ದಾನೆ. ಏನಂದ್ರೆ ಜೆಫ್ರಿ ಹ್ಯಾಸ್ ಎಕ್ಸ್ಕ್ವಿಸಿಟ್ ಟೇಸ್ಟ್ ಇನ್ ಪೀಪಲ್ ಅಂತ. ಆಮೇಲೆ ಕ್ಯಾಲಿಫೋರ್ನಿಯಾ ಅಥವಾ ನಂತರ ಇಂಡಿಯಾದಲ್ಲಿ ಮೀಟ್ ಆಗೋದಕ್ಕೆ ಆತ ಆಫರ್ ಮಾಡ್ತಾನೆ. ಅಕ್ಟೋಬರ್ 2014 ಸ್ಟಾರ್ಟ್ನಲ್ಲಿ ಆರಂಭದಲ್ಲಿ ಸಿಲಿಕಾನ್ ವ್ಯಾಲಿನಲ್ಲಿ ಮೀಟಿಂಗ್ ಸ್ಕೆಡ್ಯೂಲ್ ಅನ್ನ ಮಾಡಿದ್ರು. ಸೊ ಮೀಟಿಂಗ್ ನಂತರ ಪುರಿ ಏನಿದ್ದಾರೆ ಸಚಿವ ಪುರಿ ನವೆಂಬರ್ 13, 2014 ಎಪ್ಸ್ಟೀನ್ ಮತ್ತೆ ಹಾಫ್ಮ್ಯಾನ್ ಇಬ್ಬರಿಗೂ ಡೀಟೇಲ್ಡ್ ಆದ ಒಂದು ಉದ್ದದ ಮೇಲನ್ನು ಬರೀತಾರೆ. ಇಂಡಿಯಾದ ಗ್ರೋಯಿಂಗ್ ಇಂಟರ್ನೆಟ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡುವಂತಹ ಅವಕಾಶಗಳ ಬಗ್ಗೆ ಅವರು ಮಾತಾಡ್ತಾರೆ. ಇನ್ವೆಸ್ಟ್ಮೆಂಟ್ ಅವಕಾಶಗಳ ಬಗ್ಗೆ ಡೀಟೇಲ್ ಆಗಿ ಅವರು ಚರ್ಚೆಯನ್ನ ಮಾಡ್ತಾರೆ. ಅಕ್ಟೋಬರ್ 3 ಸಿಲಿಕಾನ್ ವ್ಯಾಲಿನಲ್ಲಿ ಹಾಫ್ಮ್ಯಾನ್ ಜೊತೆಗೆ ಚರ್ಚೆಯನ್ನ ರೆಫರ್ ಮಾಡಿ ಎಫ್ಸ್ಟೀನ್ ಏನಿದ್ದಾನೆ ಆತ ಹಾಫ್ಮ್ಯಾನ್ಗೆ ಇಂಡಿಯಾಕ್ಕೆ ಸೂನರ್ ರಾದರ್ ದೆನ್ ಲೇಟರ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ದ ನೋಟ್ ಅನ್ನು ಕೂಡ ಅವರು ಮಾಡಿದ್ರು. ಈ ಡೀಟೇಲ್ಡ್ ಇಮೇಲ್ ಅಲ್ಲಿ ಏನೇನು ಚರ್ಚೆ ಮಾಡಿದ್ರು ಪುರಿ ಅವರು ಅಂದ್ರೆ ಇಂಡಿಯಾದ 200 ಮಿಲಿಯನ್ ಇಂಟರ್ನೆಟ್ ಯೂಸರ್ಗಳ ಬಗ್ಗೆ ಅವರು ಮೆನ್ಷನ್ ಮಾಡ್ತಾರೆ. ತಿಂಗಳಿಗೆ 5 ಮಿಲಿಯನ್ ಜನ ಇಂಟರ್ನೆಟ್ ಹೊಸ ಬಳಕೆದಾರರು ಹೆಚ್ಚುತ್ತಾ ಇರೋದನ್ನ ಹೇಳ್ತಾರೆ. 2018ರವರೆಗೆ 500 ಮಿಲಿಯನ್ ಏನಿದ್ದಾರೆ ಯೂಸರ್ಗಳು ಹೆಚ್ಚೋದು ಕನ್ಫರ್ಮ್ ಅಂತ ಅವರು ಹೈಲೈಟ್ ಮಾಡಿ ಆ ಮೇಲ್ನಲ್ಲಿ ಬರೀತಾರೆ. ಆಮೇಲೆ ಮೋದಿ ಅವರ ಡಿಜಿಟಲ್ ಇಂಡಿಯಾ ಏನಿದೆ ಅದ್ರ ಬಗ್ಗೆ ಡೀಟೇಲ್ಡ್ ಆದ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ಲಿಂಕ್ಡ್ ಇನ್ ನಲ್ಲಿರುವ 28 ಮಿಲಿಯನ್ ಇಂಡಿಯಾದ ರೆಸ್ಯೂಮ್ಗಳು ಏನಿದಾವೆ ಅವುಗಳನ್ನ ಇಂಡಿಯಾದ ಕಾಂಪಿಟೇಟರ್ Naukri.com 38 ಮಿಲಿಯನ್ ರೆಸ್ಯೂಮ್ಗಳ ಜೊತೆಗೆ ಹೋಲಿಕೆ ಮಾಡ್ತಾರೆ. ಯಾರು? ಪುರಿ ಅವರು. ಸೊ ಜೆಫ್ ರೀಡ್ ಮೇಲೆ ನಾನು ಸಮರೈಸ್ ಮಾಡಿದ್ದು ಜೆಫ್ನ ವ್ಯೂ ಎಂಡೋರ್ಸ್ ಮಾಡೋದಕ್ಕೆ ಇಂಡಿಯಾ ವಿಸಿಟ್ ಅರ್ಲಿಯರ್ ರಾದರ್ ದೆನ್ ಲೇಟರ್ ಅಂತ ಪುರಿ ಅವರು ಬರೆದಿದ್ದಾರೆ. ಎಫ್ಸ್ಟೀನ್ ಸಜೆಸ್ಟ್ ಮಾಡಿದ ಲೆಸ್ ಆಫ್ ಗೂಡಿ ಅಂಡ್ ಮೋರ್ ಆಫ್ ಇಂಟರ್ನೆಟ್ ಬೆಸ್ಟ್ ಆಂಟ್ರಪ್ರೂನಿಯರ್ ಐಡಿಯಾಸ್ ಅಂತ ರೆಫರ್ ಮಾಡಿ ಐ ಆಮ್ ರೆಡಿ ನಿಮ್ಮ ಮೀಟಿಂಗಿಗೆ ಅಂತ ಆತ ಇಮೇಲ್ ಅನ್ನ ಮುಗಿಸಿದ್ದಾರೆ. ಸೊ ತನ್ನ ಮತ್ತೆ ಎಫ್ಸ್ಟೀನ್ ನಡುವಿನ ಅನೈತಿಕ ಸಂಬಂಧದ ಬಗ್ಗೆ ಈಗಾಗಲೇ ಪುರಿ ಅವರು ಮಾತನಾಡಿದ್ದಾರೆ. ಅದೆಲ್ಲ ಬಿಸ್ನೆಸ್ ಡೀಲ್ ಅಂತ ಅವರು ಹೇಳಿದ್ದಾರೆ. ಮೋದಿ ಸರ್ಕಾರದ ಇನ್ನೋವೇಷನ್ ಮತ್ತೆ ಮೇಕ್ ಇನ್ ಇಂಡಿಯಾದ ಬಗ್ಗೆ ಅವರು ಮಾತನಾಡಿದ್ದು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಡಾಕ್ಯುಮೆಂಟ್ಗಳ ಪ್ರಕಾರ ಪುರಿ ಅವರು ಎಫ್ಸ್ಟೀನ್ ನ ಮ್ಯಾನ್ ಕ್ಯಾಟನ್ ಟೌನ್ ಹೌಸ್ ನಲ್ಲಿ ಕನಿಷ್ಠ 3 ಬಾರಿ ಆತನನ್ನ ಮೀಟ್ ಆಗಿದ್ದಾರೆ. ಫೆಬ್ರವರಿ 4, 2015, ಆಮೇಲೆ 2016 ಜನವರಿ 6, ಮೇ 19, 2017. ಸೊ ಎಲ್ಲ ಮೀಟಿಂಗ್ಗಳು ಎಫ್ಸ್ಟೀನ್ ನ ಅಸಿಸ್ಟೆಂಟ್ ಲೆಸ್ಲಿ ಗ್ರಾಫ್ ಮೂಲಕ ಸ್ಕೆಡ್ಯೂಲ್ ಅಂದ್ರೆ ರೆಡಿ ಮಾಡಲಾಗಿತ್ತು. ಸೊ ಜನವರಿ 9, 2015 ಮೀಟಿಂಗ್ ಎಫ್ಸ್ಟೀನ್ ನ್ಯೂಯಾರ್ಕ್ನಲ್ಲಿ ಇಲ್ಲದೆ ಇದ್ರಿಂದಾಗಿ ಕ್ಯಾನ್ಸಲ್ ಆಯಿತು. ಸೊ ಪ್ಲೀಸ್ ಲೆಟ್ ಮಿ ನೋ ವೆನ್ ಯು ಆರ್ ಬ್ಯಾಕ್ ಫ್ರಮ್ ಯುವರ್ ಎಕ್ಸಾಟಿಕ್ ಐಲ್ಯಾಂಡ್, ನಿನ್ನ ವೈಭವೋಪೇತ ದ್ವೀಪದಿಂದ ಯಾವಾಗ ವಾಪಸ್ ಬರ್ತೀಯ ನನಗೆ ಹೇಳು, ಆವಾಗ ಮೀಟ್ ಮಾಡ್ತೇನೆ ಅಂತ ಡಿಸೆಂಬರ್ 2014 ಪುರಿ ಅವರು ಎಫ್ಸ್ಟೀನ್ಗೆ ಮತ್ತೆ ಮೇಲನ್ನ ಹಾಕ್ತಾರೆ. ನಿಮ್ಮ ಎಕ್ಸಾಟಿಕ್ ಐಲ್ಯಾಂಡ್ ನಿಂದ ವಾಪಸ್ ಆದಾಗ ಹೇಳಿ, ಮಾತನಾಡೋದಕ್ಕೆ ಬರ್ತೇನೆ, ಇಂಡಿಯಾದ ಬಗ್ಗೆ ಆಸಕ್ತಿ ಹುಟ್ಟಿಸುವ ಪುಸ್ತಕಗಳನ್ನು ಕೊಡ್ತೇನೆ ಅಂತ ಅವರು ಹೇಳುತ್ತಾರೆ. ಏನು ಮಾತುಗಳಿದು. ಸೊ ಕೊನೆಯ ಡಾಕ್ಯುಮೆಂಟ್ ಏನಿದೆ, ಡಾಕ್ಯುಮೆಂಟ್ ಎಕ್ಸ್ಚೇಂಜ್ ನಲ್ಲಿ ಅಂದ್ರೆ ಜೂನ್ 2017 ಜೆಫ್ ಟೌನ್ಗೆ ವಾಪಸ್ ನೀನು ಬಂದ್ರೆ ಮಾತನಾಡೋದಕ್ಕೆ ಬರ್ತೇನೆ, ನಾನು 10ನೇ ತಾರೀಕಿನವರೆಗೆ ಇರ್ತೇನೆ ಅಂತ ಪುರಿ ಅವರು ಮೇಲನ್ನ ಹಾಕಿದ್ದಾರೆ. ಎಫ್ಸ್ಟೀನ್ ಅದಕ್ಕೆ ಫೋನ್ ಟುಮಾರೋ, ನಾಳೆ ಫೋನ್ ಮಾಡ್ತೇನೆ, ಐ ವಿಲ್ ರಿಟರ್ನ್ ಆನ್ 15 ಅಂತ ರಿಪ್ಲೈ ಮಾಡಿದ್ದಾನೆ. ಸೊ ಇದೆಲ್ಲ ನಡೆದದ್ದು ಪುರಿ ಮತ್ತೆ ಈ ಎಫ್ಸ್ಟೀನ್ ಒಬ್ಬ ಏನು ಅತ್ಯಾಚಾರ ಇದ್ದಾನೆ ಅವನ ನಡುವೆ ನಡೆದ ಮಾತುಕತೆ ಏನಿದೆ ಅದು ನಡೆದದ್ದು ಅವರು ಮೋದಿ ಕ್ಯಾಬಿನೆಟ್ ನಲ್ಲಿ ಸಚಿವರಾಗುವ ಮೊದಲು. ಪುರಿಗೂ ಇಂಟರ್ನ್ಯಾಷನಲ್ ಡೀಲ್ ಕುದುರಿಸುವ ಶಿಶುಕಾಮಿ ಎಫ್ಸ್ಟೀನ್ಗೂ ಸಂಬಂಧ ಇದೆ ಅನ್ನುವ ಕಾರಣಕ್ಕಾಗಿ ಮೋದಿ ಅವರು ಈತನನ್ನ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಸಚಿವ ಮಾಡಿದ್ರ ದೇವರಿಗೆ ಗೊತ್ತು. ಸೊ ಎಫ್ಸ್ಟೀನ್ ಜೊತೆಗೆ ಸಂಬಂಧ ಯಾಕೆ ನಿಲ್ಲಿಸಿದ್ದು ಅಂತ ಸಚಿವ ಪುರಿ ಅವರನ್ನ ಕೇಳಿದ್ರೆ ಅವ್ರು ಹೇಳೋದೇನಂದ್ರೆ ಅವನ ನಿಜ ರೂಪ ಗೊತ್ತಾದ್ಮೇಲೆ ಅವನನ್ನ ಕಾಂಟ್ಯಾಕ್ಟ್ ನಲ್ಲಿ ಇಟ್ಕೊಳ್ಳೋದಕ್ಕೆ ಆಗತ್ತಾ, ನಮ್ಮಲ್ಲಿ ಕಾಮನ್ ಏನೂ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಎನಿವೇ ಮುಂದೆ ಏನೇನು ಫೈಲ್ಗಳು ಹೊರಗೆ ಬರ್ತವೆ ನಮಗೆ ಗೊತ್ತಿಲ್ಲ. ಎದೆ ಗಟ್ಟಿ ಮಾಡಿಕೊಂಡು ನಾವು ಮತ್ತೆ ಈ ಭಕ್ತರು ಕಾಯಬೇಕಾಗಿದೆ. ಏನೇನು ದೇವರಿಗೆ ಗೊತ್ತು. ಭಕ್ತರು ಧೈರ್ಯಗೆಡಬಾರ್ದು ಅಷ್ಟೇ. ಮೋದಿಜಿ ಡ್ಯಾನ್ಸ್ ಮಾಡಿದ್ರಾ? ಯಾವ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು? ಯಾವ ಡ್ಯಾನ್ಸ್ ಮಾಡಿದ್ರು? ಅದರಿಂದ ಏನ್ ಲಾಭ ಆಗಿದೆ? ದೇಶಕ್ಕಾಗಿ ಡ್ಯಾನ್ಸ್ ಮಾಡಿದ್ರಾ? ಇದೆಲ್ಲ ತನಿಖೆ ಆಗ್ಬೇಕು. ಹರ್ದೀಪ್ ಪುರಿ ತನ್ನ ಯಾವ ಲಾಭಕ್ಕಾಗಿ ಎಫ್ಸ್ಟೀನ್ ನ ಕಾಲಡಿಗೆ ಹೋಗಿದ್ರು? ಮೋದಿಜಿ ಇದನ್ನ ನಮ್ಮ ದೇಶ ಭಾರತ
ತಿರಸ್ಕರಿಸ್ತದೆ ಅಂತ ಅವರು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ದೇಶ ಅದನ್ನು ಒಪ್ಪೋದಿಲ್ಲ, ನೀವೇನೇನು ಹೇಳ್ತಾ ಇದ್ದೀರಿ ಅಂತ. ಆದ್ರೆ ಭಾರತ ಈ ಆರೋಪಗಳನ್ನು ತಿರಸ್ಕರಿಸುವುದಿಲ್ಲ. ಯಾಕಂದ್ರೆ ಮೋದಿ ಅಂದ್ರೆ ಭಾರತ ಅಲ್ಲ. ಮೋದಿ ಇವತ್ತು ಬಂದು ನಾಳೆ ಹೋಗ್ತಾರೆ. ಭಾರತದ ಮರ್ಯಾದೆ ಘನತೆ ಶಾಶ್ವತವಾಗಿ ಇರ್ತದೆ. ಅವರು ತನಿಖೆಗೆ ಸಹಕರಿಸ್ತಾರ? ಸತ್ಯ ಬಯಲಿಗೆ ಬರ್ತದೆ, ನೋಡ್ಬೇಕು. ನಮ್ಮ ವಿಶ್ವಗುರು ಇಮೇಜ್ ಅನ್ನು ಉಳಿಸಿಕೊಳ್ಳೋದಕ್ಕೆ ಕಳೆದ 1 ದಶಕದಿಂದ 100ಕ್ಕೆ 100 ಪಟ್ಟು ಅವರು ಪರಿಶ್ರಮ ಪಟ್ಟಿದ್ದಾರೆ. ಈಗ ಈ ವಿವಾದದಿಂದ ಹೇಗೆ ಹೊರಗೆ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನಾವು ಕಾದು ನೋಡಬೇಕಾಗಿದೆ. ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರ ಜೊತೆಗೆ, ಮನೆಯವರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ.